ಅಭಿಮಾನಿಗಳು ಠಾಣೆ ಮುಂದೆ ಹೋಗಿ ಕಾಂಪೌಂಡ್ ಹತ್ತೋದು ಮರ ಹತ್ತೋದು ಭಾಳ ಸರಳ. ತನಿಖೆಗೆ ಮತ್ತು ನಡೆಯುವ ಪ್ರಕ್ರಿಯೆಗೆ ಅಡ್ಡ ಬಂದರೆ ಅಭಿನೂ ಇಲ್ಲ ಮಾನಿನೂ ಇಲ್ಲ. ನಿನಗೆ ಮಾನ ಇಲ್ಲ ಅಂತೇಳಿ ಮೊಕಾಮೂತಿ ನೋಡಿದೆ ಯಾವ್ದು ಬೀಸಬೇಕೋ ಅದು ಬೀಸಿ ಮನೆಗೆ ಕಳಿಸಿ, ಇಲ್ಲ ಅರೆಸ್ಟ್ ದ್ಯಾಮ್ ಆ್ಯಂಡ್ ಪುಟ್ ದ್ಯಾಮ್ ಇನ್ ಸೈಡ್, ಅವ್ರನ್ನೂ ಅರೆಸ್ಟ್ ಮಾಡಿ ಒಳಗಾಕಿ ಅಷ್ಟೇ. ಇಷ್ಟೆಲ್ಲ ಆದಮೇಲೆ ಇನ್ನು ತರಲೆ ಮಾಡೋಕ್ಕೆ ಬಂದರೆ ದಟ್ ಇಸ್ ವಾಟ್ ಶುಡ್ ಬಿ ಡನ್ ಅಷ್ಟೇ. ಆಲ್ ರೈಟ್, ಒಂದು ಭಾವನೆ ಇರುತ್ತೆ ತಮ್ಮ ಹೀರೋ ಗೀರೋ ಅದೆಲ್ಲ ಓಕೆ, ನಡೀತಿರೋ ಇದ್ರದ್ದು ಇದನ್ನು ನೋಡ್ಕೊಳ್ಳಿ, ತೀವ್ರತೆ ಏನಿದೆ ಅಂತ. ಕಾಮನ್ ಸೆನ್ಸ್ ಇದೆಯಾ ಯಾರಿಗಾರ ಅಭಿಮಾನಿಗಳಿಗೆ? ಏನಾದ್ರು ಹೆಚ್ಚು ಕಡಿಮೆ ಆದರೆ ಸುಪ್ರೀಂ ಕೋರ್ಟ್ ಇವತ್ತು ಹೇಳಿರುವಂಥ ಪದಗಳು, ವಾಕ್ಯಗಳು, ಅಭಿಪ್ರಾಯಗಳನ್ನು ನೋಡಿದ್ರೆ ತಲೆ ತೆಗೆದು ಬಿಡ್ತಾರೆ. ಆಮೇಲೆ ಈ ದೇಶದಲ್ಲಿ ಒಂದು ನಂಬಿಕೆ ಇದೆ, ದುಡ್ಡು ಜಾತಿ ಅಧಿಕಾರ ಇದ್ರೆ ಏನನ್ನು ಬೇಕಾದ್ರೂ ಖರೀದಿ ಮಾಡ್ತೀವಿ ಇನ್ಕ್ಲೂಡಿಂಗ್ ನ್ಯಾಯವನ್ನ ಅಂತ ಇದೆ. ಹಾಗಾಗಿ ಈ ತೀರ್ಪು ಬಹುಶಃ ಒಂದು ಹಂತದಲ್ಲಿ ಅದಕ್ಕೆ ಒಂದು ತಡೆಗೋಡೆಯನ್ನೇ ಹಾಕುತ್ತೇನೋ ಅನ್ನೋ ಆಸೆ. ಆರೋಪಿಗಳು ಜೈಲು ಆವರಣದಲ್ಲಿ ಸಿಗರೇಟು ಮದ್ಯ ಸೇವನೆ ಮಾಡಿದರೆ ರಾಜ್ಯ ಸರ್ಕಾರಕ್ಕೆ ಸಮನ್ಸ್ ಕೊಡ್ತೀವಿ ಮತ್ತು ಅಧಿಕಾರಿಗಳಿಗೆ ಮಾತ್ರ ಬಿಡಲ್ಲ ಗ್ಯಾರಂಟಿ ಅಂತ ಹೇಳಿದ್ದಾರೆ. ಕೇಳಿಸಿಕೊಂಡ ಮೇಲೆ ಯಾವ್ದಾದ್ರು ಅಧಿಕಾರಿಗೆ ಧೈರ್ಯ ಇದ್ದರೆ ಅವರಿಗೆ ತೋಚಿದಂತೆ ಮಾಡ್ಕೋಬಹುದು, ಯಾರಿಗಾರು ಇದ್ದರೆ ಧೈರ್ಯ ಅನ್ನೋದು. ಯಾವನ್ ನೋಡ್ಕೋತಾನೆ ನಾವು ಒಳಗಡೆ ಮಾಡಿದ್ದನ್ನ ಅಂತ ಅನ್ಕೊಂಡಿದ್ರೆ ಅಂಡರ್ ಎಸ್ಟಿಮೇಟ್ ಮಾಡಬೇಡಿ ಇವತ್ತಿನ ಮೊಬೈಲ್ಗಳನ್ನು. ಇದಾದ ಮೇಲೆ ಏನಾದರೂ ಜೈಲಧಿಕಾರಿಗಳು ಏನಾದ್ರು ಬಾಲ ಬಿಚ್ಚಿದ್ರೆ ಗ್ಯಾರಂಟಿ ಹೇಳಿದೀನಿ ಈ ಸರಿ ಕತ್ತರಿಸ್ಕೊತೀರಿ ಸರಿಯಾಗಿ, ಇನ್ನು ಮಾಡ್ತಾರ ಗ್ಯಾರಂಟಿ ಹೇಳಿದ್ದೀನಿ, ಅಷ್ಟು ಮಾತ್ರ ನಿಜ. ಈಗ ಮತ್ತೆ ಇವತ್ತು ಅರೆಸ್ಟ್ ಆಗಿ ಒಳಗೋದ ತಕ್ಷಣ ನನಗೆ ಮತ್ತೆ ಬೆನ್ನು ಅಂತ ಕೈ ಹಿಡ್ಕೊಂಡ್ರೆ ಅವರು ಒಪ್ಪಲ್ಲ, ಅದನ್ನು ಯಾರು ಒಪ್ಪಲ್ಲ. ಹಾರ್ಟ್ ಆಪರೇಷನ್ ಆಗಬೇಕು, ಯಾವನ್ ಬೈಸಕ್ಕಾಗತ್ತೆ ಅದನ್ನ? ಬೆನ್ ಮುಳೆಗೆ ಇದು ಸ್ಪೈನಲ್ ಕಾರ್ಡನ್ನೇ ಆಪರೇಷನ್ ಮಾಡ್ಬಿಡ್ಬೇಕು ಅಂತ ಯಾವನು ಬಯಸಲ್ಲ. ಬಟ್ ನೋ ಎಫರ್ಟ್ಸ್ ವರ್ ಮೇಡ್. ಲಕ್ವ ಹೊಡೆದು ಬಿಡುತ್ತೆ ಅನ್ನೋ ಲೆವೆಲಲ್ಲಿ ಇತ್ತದು, ಅವ್ರು ಹೇಳಿದ ರೀತಿ ಸ್ಟ್ರೋಕ್ ಆಗ್ಬಿಡ್ಬೋದೇನೋ ನಂಗಿತ್ತದು. ಎಂಥದ್ದು ಇಲ್ಲ, ಆಗಿದ್ದೇನು. ಹಿ ವೆಂಟ್ ಇನ್ ಟು ಶೂಟಿಂಗ್, ಜಿಮ್ಗೆ ಹೋದ್ರು, he went into gym, he started driving vehicles, he goes to Thailand or Philippines, ಬೋಟಲ್ಲಿ ಸ್ಪೀಡ್ ಬೋಟ್. ಅದು ಯಾಕೆ ಅದನ್ನು ಭಾಳ ಸ್ಪೆಸಿಫಿಕ್ ಆಗಿ ಹೇಳ್ತಾ ಇದ್ದೀನಿ ಸ್ಪೀಡ್ ಬೋಟ್ನ ಅಂತ. ಸ್ಪೀಡ್ ಬೋಟ್ ವಿಲ್ ಬಿ ಚಾಪಿ ಸೀನಲ್ಲಿ. ಸರಿಯಾಗಿ ಬೆನ್ನುಮೂಳೆ ಇದ್ದವ್ರಿಗೆ ಬೆನ್ನುಮೂಳೆ ಮುರಿಯತ್ತೆ ಸರಿಯಾಗಿಲ್ಲದೆ ಇದ್ರೆ. ಬೋಟು ಇಟ್ಸ್ ನಾಟ್ ಇದು ಹಡಗಲ್ಲ ಅದು. ಅಷ್ಟೊಂದು ಬೆನ್ನೋವಿದ್ದವರು ಅವೆಲ್ಲ ಮಾಡ್ತಾರೆ. ಓಡಾಡ್ಕೊಂಡಿದ್ರು, ಎಲ್ಲೂ ಬೆನ್ನೋವು ನಮಗೆ ಕಾಣಲಿಲ್ಲ, ನಮಗಂತೂ ಕಂಡಿಲ್ಲ. 2.5 ಗಂಟೆ ಒಳಗಡೆ ಇರ್ಬೋದು ಅವ್ರಿಗೆ, ಥಿಯೇಟರ್ಗೆ ಹೋಗ್ತಾರೆ ಮೂವಿ ನೋಡೋದಕ್ಕೆ. ಹಾಗಾಗಿ ಇದೆಲ್ಲ ತಗೊಳಕೊಂಡ್ಬಿಡ್ತೀಗ. ಮುಗೀತಾ ಇನ್ನು ಕಥೆ ಆರೋಪಿಗಳಿಗೆ? ಇನ್ನು ಜೈಲ ಪರ್ಮನೆಂಟಾ ಅಂದ್ರೆ ನೋ, ಕಾನೂನು ಪ್ರಕಾರ ದಾರಿ ಇಲ್ಲ, ಬಾಗಿಲು ಬಂದ್ ಅಂತ ಅಲ್ಲ. ಬಟ್ ಓಪನ್ ಆಗತ್ತೋ ಇಲ್ಲೋ ನನಗೆ ಗೊತ್ತಿಲ್ಲ. ಆಗಬೇಕು ಯಾವ ನಿಯಮನ ಇವತ್ತಿರೋ ಪರಿಸ್ಥಿತಿಯಲ್ಲಿ ತಕ್ಷಣಕ್ಕಂತೂ ಓಪನ್ ಆಗಲ್ಲ. ಅವರನ್ನ ಪ್ರೀತಿಸುವ ಅಭಿಮಾನಿಗೂ ಹೇಳ್ತಿದ್ದೀನಿ, ಈ ಪ್ರಕರಣದಲ್ಲಿ ನ್ಯಾಯವನ್ನು ಬಯಸುತ್ತಿರುವ ಉಳಿದವರಿಗೂ ಹೇಳ್ತಿದ್ದೀನಿ, ದರ್ಶನ್ ಅಂಡ್ ಟೀಮ್ ಸದ್ಯಕ್ಕೆ ಜೈಲಿಂದ ಹೊರಗೆ ಬರಲ್ಲ. ಈ MTV ಸಿಟಿ ಯುಗದಲ್ಲಿ ಖುಷಿಯಾಗಿರು.